ವೀಕ್ಷಕರೇ ನಮಸ್ಕಾರ. ಕಾನೂನನ್ನು ಪಾಲನೆ ಮಾಡಬೇಕಾಗಿರೋದು ಬರೀ ಬಡವರ, ಮಿಡ್ಲ್ ಕ್ಲಾಸ್ ಜನನ, ಅಥವಾ ಶ್ರೀಮಂತರು, ಕೊಳ್ಳೆ ಹೊಡೆದವರು, ಅಥವಾ ಸರ್ಕಾರಕ್ಕೆ ವಂಚನೆ ಮಾಡಿ ದುಡ್ಡು ಮಾಡಿ ಇಟ್ಕೊಂಡಿದ್ದಾರಲ್ಲ ಅವರೂ ಸೇರಿನಾ? ಯಾಕೆ ಈ ಕಾನೂನು ಬರೀ ಬಡವ್ರ ಮೇಲೇ ಪ್ರಯೋಗ ಮಾಡ್ತೀರಿ? ಯಾರಾದರೂ ಬಡವ್ರು ತಪ್ಪು ಮಾಡಿದ್ರೆ ಮನೆ ಡೆಮೊಲೇಷನ್ ಮಾಡ್ತೀರಿ. ಯಾರಾದರೂ ಬಡವರು ಮನೆ ಇಲ್ಲದೆ ಯಾವುದೋ ಒಂದು ಜಾಗದಲ್ಲಿ ಮನೆ ಕಟ್ಕೊಂಡಿದ್ರೆ ಅದು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾಕೆ ಡೆಮೊಲೇಷನ್ ಮಾಡ್ತೀರಿ? ಹಾಗಾದರೆ ಈ ಬಡವರನ್ನೇ ನಿಮ್ಮ ಕಣ್ಣಿಗೆ ಕಾಣಿಸೋದು. ಹಾಗಾದರೆ ದುಡ್ಡಿದ್ದವರು, ಶ್ರೀಮಂತರು ಜೊತೆಗೆ ರಾಜಕಾರಣಿಗಳ ಜೊತೆಯಲ್ಲಿ ಓಡಾಡಿಕೊಂಡು ರಾಜಕೀಯ ವ್ಯಕ್ತಿಗಳ ಜೊತೆ ಫೋಟೋ ತೆಗೆಸ್ಕೊಂಡು ಅವರಿಗೆ ಯಾಕೆ ಕಾನೂನು ಅಪ್ಲೈ ಆಗಲ್ಲ? ಸೊ ಇದು ಎಷ್ಟು ದೊಡ್ಡ ನಾಚಿಕೆಗೇಡಿನ ಸಂಗತಿ ಅಂತಂದರೆ, ನಾನು ಡಿ ಕೆ ಶಿ ಅವ್ರಿಗೂ ಪ್ರಶ್ನೆ ಮಾಡಬೇಕು. ಡಿ ಕೆ ಶಿ ಸಾಹೇಬ್ರೆ, ನೀವು ಗ್ರೇಟರ್ ಬೆಂಗಳೂರು ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಿ, ತಪ್ಪೇನಿಲ್ಲ. ಆದರೆ ಕಾನೂನನ್ನು ಬಡವರು ಪಾಲಿಸಬೇಕು, ಶ್ರೀಮಂತರು ಪಾಲಿಸಬೇಕು, ರಾಜಕಾರಣಿಗಳು ಪಾಲಿಸಬೇಕು, ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಕೂಡ ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ದಯವಿಟ್ಟು ನಿಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಏನು ಕಲ್ತ್ಕೊಂಬಂದಿದ್ದೀರಲ್ಲ, ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ದಯವಿಟ್ಟು ಪಾಠವನ್ನು ಹೇಳ್ಕೊಡಿ. ಏನಿದು ಇಷ್ಟೊಂದು ಬೇಜವಾಬ್ದಾರಿ ಕೆಲಸಗಳು? ಏನು ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂತು ಅಂದಿದ್ದು ಕೂಡಲೇ ಇಷ್ಟೊಂದು ಹಗರಣಗಳು, ಇಷ್ಟೊಂದು ಬೇಜವಾಬ್ದಾರಿ ಕೆಲಸಗಳು? ಏನಿದು ಈ ಮಟ್ಟಕ್ಕೆ ಭ್ರಷ್ಟಾಚಾರ, ಈ ಮಟ್ಟಕ್ಕೆ ಸುಲಿಗೆ ನಡೀತಾ ಇದ್ದರೆ, ಮತ್ತು ನೀವು ಶ್ರೀಮಂತಿಕೆ ಇರೋರನ್ನ ಎಲ್ಲರನ್ನೂ ಬಿಟ್ಕೊಂಡು ಹೋಗ್ಬಿಟ್ರೆ ಮತ್ತು ಬಡಪಾಯಿಗಳ ಜೀವನ ಏನಾಗಬೇಕು? ಬಡವರೇನ ಕಾನೂನನ್ನ ಪಾಲನೆ ಮಾಡಬೇಕಾಗಿರೋದು? ಯಾಕಂದರೆ ಶ್ರೀಮಂತರು ಯಾರೂ ಪಾಲನೆ ಮಾಡೋಂಗಿಲ್ಲ. ಹೇಳ್ಬಿಡಿ, ಇದೆಲ್ಲ ಕಾನೂನಿರೋದು. ಆ ಕಾನೂನನ್ನು ಯಾರಾದರೂ ಉಲ್ಲಂಘನೆ ಮಾಡಿದ್ರೆ, ಅದು ಕಡುಬಡವರು, ಮಿಡ್ಲ್ ಕ್ಲಾಸ್ ಜನ ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಮಾತ್ರ ಕಾನೂನು ಬಳಕೆ ಆಗುತ್ತೆ. ನಮ್ಮಂಥವರು ಎಷ್ಟೇ ಕೊಲ್ಲೆ ಹೊಡೆದ್ರು, ಯಾವುದೇ ಸರ್ಕಾರಿ ಅಧಿಕಾರಿ ಮೋಸ ಮಾಡಿದ್ರು, ಯಾವುದೇ ಸರ್ಕಾರಿ ಅಧಿಕಾರಿ ಸುಳ್ಳು ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿದ್ರು, ಕಣ್ಣು ಮುಂದೆ ತಪ್ಪು ಮಾಡ್ತಾಯಿದ್ರು ಕೂಡ, ಭೂಗಳತನವಾಗಿ ಆಗ್ತಾಯಿದ್ರು ಕೂಡ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಅದ್ರ ಮೇಲೆ ಕ್ರಮ ತಗೊಳ್ಳೋದಿಲ್ಲ ಅಂತ ಹೇಳ್ಬಿಡಿ. ಹೋಗಲಿ, ಈಗ ಕಾಂಗ್ರೆಸ್ ಸರ್ಕಾರ ಇದ್ದಿರಲ್ಲ, ದಯವಿಟ್ಟು ಹೇಳ್ಬಿಡಿ. ಬರೀ ನೀವು ಸಿ ಎಮ್ ಸೀಟ್ಗೆ ಮಂತ್ರಿಗಳಿಗೇ ಬರೀ ಕಿತ್ತಾಟ ನಿಮ್ಮದೇ ಆಗಿಬಿಟ್ರೆ, ಈ ವ್ಯವಸ್ಥೆಯಲ್ಲಿ ಬಡವ್ರ ಮೇಲೆ ನಡೀತಾ ಇರೋಂಥ ದಬ್ಬಳಿಕೆ ಆಗಿರಲಿ ಅಥವಾ ಶ್ರೀಮಂತಿಕೆಯಲ್ಲಿ ಇರುವಂಥವ್ರು ಮಾಡ್ತಾ ಇರುವಂಥ ತಪ್ಪುಗಳ ಬಗ್ಗೆ ಯಾಕೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ. ವೀಕ್ಷಕರೇ, ಮಹಾವೀರ್ ಅಪಾರ್ಟ್ಮೆಂಟ್ ಎಲ್ಲಾದರೂ ಕಟ್ತಾ ಇದ್ದರೆ, ಫ್ಲ್ಯಾಟ್ಗಳನ್ನು ಕಟ್ತಾ ಇದ್ದರೆ ದಯವಿಟ್ಟು ಫ್ಲ್ಯಾಟ್ಗಳನ್ನು ಖರೀದಿ ಮಾಡಬೇಡಿ. ಮಹಾವೀರ್ ಅಪಾರ್ಟ್ಮೆಂಟಲ್ಲಿ ಯಾರಾದರೂ ನೀವು ಫ್ಲ್ಯಾಟನ್ನು ಖರೀದಿ ಮಾಡಿದರೆ ದಯವಿಟ್ಟು ಈಗಲೇ ವಾಪಸ್ ಕೊಟ್ಬಿಡಿ. ಅಥವಾ ಯಾರಾದರೂ ಮಹಾವೀರ್ ಅಪಾರ್ಟ್ಮೆಂಟಲ್ಲಿ ನಾನು ಫ್ಲ್ಯಾಟ್ ಖರೀದಿ ಮಾಡ್ತೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಮಹಾವೀರ್ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟನ್ನು ಖರೀದಿ ಮಾಡಬೇಡಿ. ಮಹಾವೀರ್ ಅಪಾರ್ಟ್ಮೆಂಟ್ ಅವರು ಅಷ್ಟು ಸುಲಭವಾಗಿ ಕಾನೂನನ್ನು ಪಾಲನೆ ಮಾಡ್ತಾ, ಕಾನೂನು ದಾಖಲಾತಿಗಳಿಗೋಸ್ಕರನೇ ಕಾನೂನನ್ನು ಬಳಸ್ಕೊಂಡು ಕಾನೂನುಬದ್ಧವಾಗಿ ಎಲ್ಲಾದರೂ ಫ್ಲ್ಯಾಟ್ ಕಟ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನ. ಮಹಾವೀರ್ ಅಪಾರ್ಟ್ಮೆಂಟ್ ಅವರು ಕಟ್ಟಿರುವಂತಹ ಸುಮಾರು 546 ಫ್ಲ್ಯಾಟ್ ಏನು ಕಟ್ಟಿದ್ದಾರೆ, ಆ 546 ಫ್ಲ್ಯಾಟು ಯಾವಾಗ ಡೆಮೊಲೇಷನ್ ಆಗುತ್ತೋ ಗೊತ್ತಿಲ್ಲ. ಸರ್ಕಾರ ಯಾವಾಗ ಈ ಕಂಪ್ನಿಗೆ ಸಂಬಂಧಪಟ್ಟಂತಹ ದೊಡ್ಡ ಅಪಾರ್ಟ್ಮೆಂಟು ಏನು ಕಟ್ಟಿದಾರಲ್ಲ ಅದು ಯಾವಾಗ ತೆರವಾಗುತ್ತೋ ಗೊತ್ತಿಲ್ಲ. ದಯವಿಟ್ಟು ಯಾರಾದರೂ ಮಹಾವೀರ್ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ ತೊಗೊಳ್ತೀನಿ, ಖರೀದಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅಂಥ ಕೆಲಸಕ್ಕೆ ದಯವಿಟ್ಟು ಕೈ ಹಾಕಬೇಡಿ. ನೀವು ಲೀಗಲ್ ದಾಖಲಾತಿಗಳನ್ನು ನೋಡಿ. ನೀವು ಲೀಗಲ್ ನೋಡ್ದೇನೆ ಏನಾದರೂ ಖರೀದಿ ಮಾಡ್ತೀನಿ ಅಂತಂದರೆ ನೀವು ಹಾಕಿರೋ ದುಡ್ಡು ಮಣ್ಪಾಲಾಗುತ್ತೆ. ನೀವು ಕಷ್ಟಪಟ್ಟು ಬೆವರು ಸುರಿಸಿ ಚೀಟಿನೋ ಸಾಲನೋ ನೀವು ಸಂಪಾದನೆ ಮಾಡಿರೋದು ದುಡ್ಡಲ್ಲಿ ಹೂಡಿಕೆ ಮಾಡಿ ಎಲ್ಲೋ ಒಂದು ಕಡೆ ಶೇಖರಣೆ ಮಾಡಿ ಇಟ್ಟಿರೋ ದುಡ್ಡು ತಗೊಂಡೋಗಿ ಮಹಾವೀರ್ ಅಪಾರ್ಟ್ಮೆಂಟ್ ಅಂತಹ ಕಾನೂನು ಬಾಹಿರವಾಗಿ ಕಟ್ಟಿರೋಂಥ ಅಪಾರ್ಟ್ಮೆಂಟ್ ಮೇಲೆ ದಯವಿಟ್ಟು ದುಡ್ಡು ಹಾಕಬೇಡಿ. ಈ ಅಪಾರ್ಟ್ಮೆಂಟ್ ಎಲ್ಲಿದೆ ಅಂತಂದರೆ ಯಲಹಂಕ ತಾಲೂಕು ಜಾಲ ಹೋಬಳಿ ಸೊಣಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 12ರಲ್ಲಿ, ಅಂದರೆ ಏರ್ಪೋರ್ಟ್ NH7ನಲ್ಲಿ, NH7 ಪಕ್ಕದಲ್ಲೇ ಕಟ್ತಾ ಇರುವಂತಹ, ನಿಮಗೆ ಗೊತ್ತಿದೆ ಹುಣಸ್ಮಾನಹಳ್ಳಿ, ಅದು NH7 ಪಕ್ಕದಲ್ಲೇ ಇರುವಂತಹ ಸೊಣಪನಹಳ್ಳಿ. ಆ ಸೊಣಪನಹಳ್ಳಿ ಸರ್ವೆ ನಂಬರ್ 12ರಲ್ಲಿ ಸುಮಾರು 546 ಫ್ಲ್ಯಾಟ್ಗಳನ್ನು ಕಟ್ಟಿದ್ದಾರೆ. 546 ಫ್ಲ್ಯಾಟು ಕೂಡ ಅನಧಿಕೃತ.
ಅಲ್ಲಿ ಯಾರಾದರೂ ಫ್ಲ್ಯಾಟ್ ತೊಗೊಂಡಿದ್ರೆ ದಯವಿಟ್ಟು ನೀವು ತಗೊಂಡಿರೋ ಫ್ಲ್ಯಾಟನ್ನು ವಾಪಸ್ ಕೊಟ್ಬಿಡಿ. ಇಲ್ಲ ಅಂತಂದರೆ ಸಂಪೂರ್ಣವಾಗಿ ಕಟ್ಟಡ ಡೆಮೊಲೇಷನ್ 100% ಆಗುತ್ತೆ. ಯಾಕೆ ಡೆಮೊಲೇಷನ್ ಆಗುತ್ತೆ ಅಂತಂದರೆ, ಏನು ಸೊಣಪನಹಳ್ಳಿ ಸರ್ವೆ ನಂಬರ್ 12/4, 5, 8, 9 ಏನು ಸರ್ವೆ ನಂಬರ್ ಇದೆ, ಆ ಸರ್ವೆ ನಂಬರಲ್ಲಿ ಕಾಲ್ದಾರಿ ಅಂತಿದೆ. ಆ ಕಾಲ್ದಾರಿ ಸುಮಾರು 9 ಕುಂಟೆ ಕಾಲ್ದಾರಿ ಇದೆ. ಆ 9 ಕುಂಟೆ ಕಾಲ್ದಾರಿನ ಇದೇ ಮಹಾವೀರ್ ಅಪಾರ್ಟ್ಮೆಂಟ್ ಅವರು ದಾರಿ ಬಿಡದೆ ಅವ್ರು ಕಟ್ಟಿರೋಂಥ ಫ್ಲ್ಯಾಟ್ ಒಳಗಡೆನೇ ರಸ್ತೆ ಹೋಗುತ್ತೆ. ಕಾನೂನಲ್ಲಿ ಯಾರಾದರೂ ಕೆರೆ, ಕುಂಟೆ, ರಾಜಕಾಲುವೆ ಅಥವಾ ಬಂಡಿದಾರಿ ಅಥವಾ ದಾರಿಗಳನ್ನು ಯಾರಾದರೂ ಒತ್ತುವರಿ ಮಾಡಿಕೊಂಡಿದ್ರೆ ಸರ್ಕಾರದ ಕಾನೂನಿನ ಪ್ರಕಾರ, ಸುತ್ತೋಲೆಯ ಪ್ರಕಾರ ಎಲ್ಲವೂ ತೆರವು ಮಾಡಬೇಕಾಗುತ್ತೆ. ಈಗ ಮಹಾವೀರ್ ಅಪಾರ್ಟ್ಮೆಂಟ್ ಅವರು ದಾರಿಯನ್ನು ಒತ್ತುವರಿ ಮಾಡಿ, ದಾರಿನ ಒತ್ತುವರಿ ಮಾಡಿಕೊಂಡು ಸುಮಾರು 545 ಫ್ಲ್ಯಾಟ್ಗಳನ್ನು ಕಟ್ಟಿದ್ದಾರೆ. ಅದರ ಜೊತೆಗೆ ಅಕಸ್ಮಾತ್ ಇವರೇನಾದರೂ ಆ ರಸ್ತೆ ಏನಿದೆಯಲ್ಲ, ಕಟ್ಟಡ ಕಟ್ಟುವಾಗ ರಸ್ತೆ ನಮಗೆ ಅಡ್ಡಿ ಬರುತ್ತೆ, ಅದನ್ನು ನಾನು ಇನ್ನೊಂದು ಕಡೆ ಟರ್ನ್ ಮಾಡ್ತೀನಿ ಅಂತ ಏನಾದರೂ ಟರ್ನ್ ಮಾಡೋಕ್ಕೆ ಹೋದರೆ ಅವರು ಪಥ ಬದಲಾವಣೆ ಮಾಡಿಸ್ಬೇಕಾಗುತ್ತೆ. ಪಥ ಮಾಡುವಾಗ ಎಷ್ಟು ಕುಂಟೆ ರಸ್ತೆ ಇರುತ್ತೋ ಅದಕ್ಕಿಂತ 1 ಪಟ್ಟು ಹೆಚ್ಚಾಗಿ, ಅಂದರೆ ಟರ್ನಿಂಗ್ ಮಾಡುವಾಗ ಎಷ್ಟು ಜಾಗ ಹೋಗುತ್ತೋ ಅಷ್ಟು ಕುಂಟೆಯನ್ನು ಇವರು ಬಿಡಬೇಕಾಗುತ್ತೆ. ಆದರೆ ಈ ಮಹಾವೀರ್ ಅಪಾರ್ಟ್ಮೆಂಟ್ ಅವರು ಇದುವರೆಗೂ ಆ ಪಥ ಬದಲಾವಣೆ ಮಾಡಿದ್ದೀನಿ ಅಂತೇಳಿ ರಸ್ತೆನೂ ಕೂಡ 1 ಇಂಚು ಕೂಡ ಬಿಟ್ಟಿಲ್ಲ. ಹಂಗಾದ್ಮೇಲೆ ಸರ್ಕಾರಿಯ ನಕಾಶೆಯಲ್ಲಿ, ಗ್ರಾಮ ಠಾಣಾ ನಕಾಶೆಯಲ್ಲಿ ಇರೋಂತಹ ರಸ್ತೆಯನ್ನು ಯಾರಾದರೂ ಕಬಳಿಸಿದ್ರೆ ಅಥವಾ ಒತ್ತುವರಿ ಮಾಡಿದ್ರೆ ಖಂಡಿತ ಅದನ್ನು ತೆರವು ಮಾಡಲೇಬೇಕು. ಈಗ ಗೌರ್ಮೆಂಟ್ ಅದು ತೆರವು ಮಾಡುತ್ತೆ. ಅದರ ಜೊತೆಗೆ ಇನ್ನೂ ಒಂದು ಬ್ರೇಕಿಂಗ್ ನ್ಯೂಸ್ ಅದರಲ್ಲಿ ಏನು ಅಂತಂದರೆ, ಅದೇ ವ್ಯಾಪ್ತಿಗೆ ಬರುವಂತಹ ಹುಣಸಮರನಹಳ್ಳಿ ಪುರಸಭೆಯಲ್ಲಿ ಸುಮಾರು 545 ನಕಲಿ ಖಾತೆಗಳನ್ನು ಮಾಡಿಕೊಟ್ಟಿದ್ದಾರೆ ಮಹಾವೀರ್ ಅಪಾರ್ಟ್ಮೆಂಟ್ಗೆ. ನೀವು ನೆನ್ಪಿಟ್ಕೊಳ್ಳಿ. ದಯವಿಟ್ಟು ಮಹಾವೀರ್ ಅಪಾರ್ಟ್ಮೆಂಟಲ್ಲಿ ಯಾರಾದರೂ ಫ್ಲ್ಯಾಟ್ ಖರೀದಿ ಮಾಡ್ತೀನಿ ಅಂದರೆ ದಯವಿಟ್ಟು ಈ ಸ್ಟೋರಿ ನೀವು ನೋಡಬೇಕು. ಇದು 100ಕ್ಕೆ 100% ಮಹಾವೀರ್ ಅಪಾರ್ಟ್ಮೆಂಟು ತೆರವಾಗಲೇಬೇಕು, ತೆರವಾಗುತ್ತೆ. ಅದೇ ನಾನು ನಿಮಗೆ ಸಾರ್ವಜನಿಕರಿಗೆ ಹೇಳೋದೇನು ಅಂತಂದರೆ, ಈ ಮಹಾವೀರ್ ಅಪಾರ್ಟ್ಮೆಂಟನ್ನು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಮೊದಲು, ಆನಂತರ ಆ ಫ್ಲ್ಯಾಟನ್ನು ಖರೀದಿ ಮಾಡೋದಕ್ಕೆ ಮುಂದೋಗಿ. ಈಗ ಇದಕ್ಕಿಂತ ಒಳ್ಳೊಳ್ಳೆ ಕಂಪ್ನಿಗಳಿದ್ದಾವೆ ನಮ್ಮ ಬೆಂಗಳೂರಲ್ಲಿ. ಅಂಥ ಕಂಪ್ನಿಗಳಲ್ಲಿ ನೀವು ಫ್ಲ್ಯಾಟ್ ತೊಗೊಳ್ಳೋದಕ್ಕೆ ಟ್ರೈ ಮಾಡಿ. ಇಂಥ ಮಹಾವೀರ್ ವಂಚನೆ ಮಾಡುವಂಥ ಮಹಾವೀರ್ ಕಂಪ್ನಿಯಲ್ಲಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಫ್ಲ್ಯಾಟನ್ನು ಖರೀದಿ ಮಾಡಬೇಡಿ. ಇದರ ಜೊತೆಗೆ ಹುಣಸಮರನಹಳ್ಳಿ ಪುರಸಭೆಯ ಅಧಿಕಾರಿಗಳು ಎಂಥ ಸಗಣಿ ತಿನ್ನೋ ಕೆಲಸ ಮಾಡ್ತಾರೆ ಅಂತಂದರೆ, ಇವ್ರಿಗೆ ಯಾಕೆ ಕಾನೂನು ಅನ್ವಯಿಸಲ್ಲ, ಈ ಅಧಿಕಾರಿಗಳಿಗೆ ಯಾಕೆ ಕಾನೂನು ಅನ್ವಯಿಸಲ್ಲ ಅನ್ನೋದೇ ಒಂದು ಯೋಚನೆ ಆಗ್ಬಿಟ್ಟೈತೆ. ಅಲ್ರಿ, ಯಾರಾದರೂ ಒಂದು ಅಪಾರ್ಟ್ಮೆಂಟ್ ಕಟ್ಟಿದರೆ ಆ ಅಪಾರ್ಟ್ಮೆಂಟಿಂದ ಯಾವ ಪ್ರಾಧಿಕಾರಕ್ಕೆ ಬರುತ್ತೆ, ಆ ಪ್ರಾಧಿಕಾರದಿಂದ OC ತೊಗೊಬೇಕು. OC ತೊಗೊಂಡು, OC ಅಂದರೆ ಸಂಪೂರ್ಣವಾಗಿ ನಾವು ಕಟ್ಟಡ ಎಲ್ಲ ಫಿನಿಶಿಂಗ್ ಮಾಡಿದ್ದೀರಿ, ಈಗ ನಮಗೆ ಸ್ವಾಧೀನ ಅನುಭವ ಪತ್ರವನ್ನು ಕೊಟ್ಟರೆ ಆ ವ್ಯಾಪ್ತಿಯಲ್ಲಿ ಯಾವ ಪಂಚಾಯಿತಿ ಬರುತ್ತೋ, BDA ಬರುತ್ತೋ, ಅಥವಾ ಪುರಸಭೆ ಬರುತ್ತೋ, ಅಥವಾ ನಗರಸಭೆ ಬರುತ್ತೋ, ಅದರಲ್ಲಿ ನಾವು ಖಾತೆಗಳನ್ನು ಮಾಡಿಸ್ಕೊಳ್ತೀರಿ ಅಂತೇಳಿ ಸ್ವಾಧೀನ ಅನುಭವ ಪತ್ರವನ್ನು ಯಾವ ಪ್ರಾಧಿಕಾರಕ್ಕೆ ಸಂಬಂಧಪಡುತ್ತೋ ಅಲ್ಲಿಂದ ಸ್ವಾಧೀನ ಅನುಭವ ಪತ್ರ ತರಬೇಕಲ್ವ. ಈಗ ಸೊಣಪನಹಳ್ಳಿ ಸರ್ವೆ ನಂಬರ್ 12ರಲ್ಲಿ ಕಟ್ತಾ ಇರೋಂತಹ ಮಹಾವೀರ್ ಅಪಾರ್ಟ್ಮೆಂಟ್ಗೆ BDA ಬರುತ್ತೆ. ಆ BDAದಲ್ಲಿ ಸ್ವಾಧೀನ ಅನುಭವ ಪತ್ರ ತರಬೇಕು. ಸ್ವಾಧೀನ ಅನುಭವದ ಪತ್ರ ತೊಗೊಂಬಂದು OC ಕಾಪಿ ತೊಗೊಂಬಂದು ಆ ಸ್ಥಳೀಯ ಯಾವ ಆಡಳಿತ ಕೇಂದ್ರ ಇರುತ್ತೆ ಆ ಜಾಗದಲ್ಲಿ ಇವರು ಕೊಟ್ಟು ಖಾತೆಗಳನ್ನು ಮಾಡಿಸ್ಕೊಬೇಕು. ಸ್ವಾಧೀನ ಅನುಭವ ಪತ್ರ ತೊಗೊಂಬಂದು ಸ್ಥಳೀಯ BDA BBMP ಇರುತ್ತೋ, ಪುರಸಭೆ ಇರುತ್ತೋ, ನಗರಸಭೆ ಇರುತ್ತೋ, ಪಂಚಾಯಿತಿ ಇರುತ್ತೋ ಆ ಜಾಗದಲ್ಲಿ ಸ್ವಾಧೀನ ಅನುಭವ OC ಕೊಟ್ಟು ಖಾತೆಗಳನ್ನು ಮಾಡಿಸ್ಕೊಬೇಕು. ಆದರೆ ಇಲ್ಲಿ OC ತಗೊಳ್ಳದೆ 450 ಖಾತೆಗಳನ್ನು ನಕಲಿಯಾಗಿ ಮಾಡ್ತಾರೆ. 450 ನಕಲಿ ಖಾತೆಗಳು. ಆಮೇಲೆ ಇವರು ನಮ್ಮ
ಬಿ ಡಿ ಎದವರು ಓ ಸಿ ಕೊಡ್ತಾರೆ. ಆ ಓ ಸಿ ಯಾವಾಗ ಕೊಡ್ತಾರೆ? 7ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಬಿ ಡಿ ಎದವರು ಓ ಸಿ ಕೊಡ್ತಾರೆ. ಬಿ ಡಿ ಎದವರು 7/3/2025ಕ್ಕೆ ಓ ಸಿ ಕೊಡ್ತಾರೆ. ಯಾರಿಗೆ? ಮಹಾವೀರ್ ಅಪಾರ್ಟ್ಮೆಂಟ್ಗೆ. ಅಷ್ಟೊತ್ತಿಗೆ ಮಹಾವೀರ್ ಅಪಾರ್ಟ್ಮೆಂಟ್ ಅವ್ರಿಗೆ ಹುಣಸಮಂದಿನಲ್ಲಿ ಪುರಸಭೆಯ ಮಹಾನ್ ಘಟಾನುಘಟಿಗಳು ಆರ್ ಒ, ರೆವಿನ್ಯೂ ಆಫೀಸರ್, ಜೊತೆಗೆ ಸಿ ಒ ಇವರೆಲ್ಲರೂ ಸೇರಿ ಸುಮಾರು 450 ಖಾತೆಗಳನ್ನು ಓ ಸಿ ಬರೋದಕ್ಕಿಂತ ಮುಂಚೆ, ಸ್ವಾಧೀನ ಅನುಭವ ಪತ್ರ ಬರೋದಕ್ಕಿಂತ ಮುಂಚೆ 450 ಖಾತೆಗಳನ್ನು ಮಾಡಿಕೊಟ್ಬಿಡ್ತಾರೆ. ಆಮೇಲೆ ಓ ಸಿ ಬಂದಾದಮೇಲೆ ಉಳಿದಿರೋ ಖಾತೆಗಳು ಮಾಡ್ತಾರೆ. ಈಗ ನೀವೇ ಹೇಳಿ, ಓ ಸಿ ಸ್ವಾಧೀನ ಅನುಭವ ಪತ್ರ ತಗೊಳ್ದೇನೆ ಖಾತೆಗಳನ್ನು ಹೇಗೆ ಮಾಡ್ತಾರೆ? ಈ ಅಧಿಕಾರಿಗಳು ಕಾನೂನನ್ನು ಉಲ್ಲಂಘನೆ ಮಾಡಿ ಇವ್ರೇನು ಬೇಕಾದರೂ ಮಾಡ್ಬೋದು. ಇವ್ರು ಯಾವ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಬೋದು. ಇವ್ರು ಯಾರಿಗೆ ಬೇಕಾದರೂ ಇಷ್ಟ ಬಂದವರಿಗೆ ಖಾತೆಗಳನ್ನು ಮಾಡಿಕೊಟ್ಕೊಂಡು ಕೂತ್ಕೊಬೋದು. ಇವ್ರು ಯಾರು ಕೇಳ್ತಾರೋ ಅವ್ರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಅನುಮತಿ ಪತ್ರವನ್ನು ಕೊಡ್ಬೋದು. ಯಾರು ಕಾನೂನನ್ನ ಉಲ್ಲಂಘನೆ ಮಾಡ್ತಾರೋ ಕಾನೂನು ಉಲ್ಲಂಘನೆಯೂ ಕೂಡ ಅದನ್ನು ತೆರವು ಮಾಡೋದಕ್ಕೂ ಕೂಡ ಇವ್ರು ಮುಂದಕ್ಕೆ ಹೋಗಲ್ಲ. ಆದರೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ನಡೀತದೆ ಅನ್ನೋದು ಈ ಕಾಂಗ್ರೆಸ್ ಸರ್ಕಾರದಿಂದಲೇ ನಾವು ತಿಳ್ಕೊಬೇಕಾಗಿರೋದು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ ಕೆಲ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಭೂಗಳರಿಗೆ, ಈ ರೀತಿ ಅನಧಿಕೃತವಾಗಿ ಕಟ್ತಾ ಇರುವಂಥ ಕಟ್ಟಡಗಳಿಗೆ ದಾಖಲಾತಿಗಳು ಇಲ್ಲದೇ ಖಾತೆಗಳನ್ನ ಮಾಡಿಕೊಡೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರದವರು ಇಂಥವ್ರನ್ನ ನೇಮಕ ಮಾಡ್ಕೊಳ್ತಾರೆ. ನಾನು ಕೃಷ್ಣ ಬೈರೇಗೌಡರಿಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೃಷ್ಣ ಬೈರೇಗೌಡ್ರೆ, ನೀವು ಕಂದಾಯ ಸಚಿವರು, ಏನು ನಿಮ್ಮ ವ್ಯಾಪ್ತಿಗೆ ಬರುವಂತಹ ಹುಣಸಮನಹಳ್ಳಿ ಪುರಸಭೆ ಇದೆಯಲ್ಲ, ಆಲ್ರೆಡಿ ಚೀಫ್ ಆಫೀಸರ್ ಆದಂತಹ ಕಾಂತರಾಜ್ ಅವ್ರನ್ನ ಮತ್ತೆ ಅವರಿಗೆ ಪ್ರಮೋಷನ್ ಕೊಟ್ಟು ಮತ್ತೆ ನೀವು ಅದೇ ಜಾಗದಲ್ಲಿ ಇಟ್ಕೊಂಡಿದ್ದೀರಿ. ನೀವು ಅದೇ ಜಾಗದಲ್ಲಿ ಇಟ್ಕೊಂಡಿರೋ ಒಂದು ತಪ್ಪಿಗೆ ಇವರು ಎಷ್ಟು ಕಾನೂನು ಬಾಹಿರವಾಗಿ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡಿ ಮತ್ತೆ ನೀವು ತಂದಿದ್ದೀರಲ್ಲ ಖಾತೆಗಳು. ಬಡವರಿಗೋಸ್ಕರ ಈ ಖಾತೆಗಳನ್ನು ಮಾಡಿಕೊಡ್ಬೇಕು, ಮನೆ ಮಠ ಪಾಪ ಕಷ್ಟಪಟ್ಟು ತಗೊಂಡವ್ರಿಗೆ ಈ ಖಾತೆಗಳನ್ನು ಮಾಡಿಕೊಡಿ ಅಂತ ನೀವು ತಂದ್ರಲ್ಲ, ಅದು ನೀವು ತಂದಿರೋಂಥ ಕಾನೂನನ್ನೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಇವರು. ಸರ್ವೆ ನಂಬರ್ 184 ಆಗಿರಲಿ, ಏರ್ಫೋರ್ಸ್ ಪಕ್ಕದಲ್ಲಿ 100 ಮೀಟ್ರ್ ಒಳಗಡೆ ಏನಿದೆಯಲ್ಲ, 100 ಮೀಟ್ರ್ ಒಳಗಡೆ ಇರೋರಿಗೆ ಯಾವುದೇ ರೀತಿಯಾದಂಥ ನೀವು ಖಾತೆಗಳನ್ನು ಕೊಡಬಾರ್ದು. ಮತ್ತು 100 ಮೀಟ್ರ್ ಒಳಗಡೆಗೆ BSF 100 ಮೀಟ್ರಲ್ಲಿ ಮೊನ್ನೆ ತಾನೇ ಸರ್ವೆ ಮಾಡಿದ್ರು. ಅವರು ಗುರುತಿಸಿದ್ದಾರೆ, ಇಂತಿಂಥ ಸರ್ವೆ ನಂಬರಲ್ಲಿ ಇಂತಿಂಥವ್ರಿಗೆ ಖಾತೆಗಳು ಮಾಡಬಾರ್ದು, ಇಂತಿಂಥ ಸರ್ವೆ ನಂಬರಲ್ಲಿ ಯಾರಾದರೂ ಬಿಲ್ಡಿಂಗ್ ಕಟ್ತಾ ಇದ್ದರೆ ಆ ಬಿಲ್ಡಿಂಗನ್ನು ನಿಲ್ಲಿಸಬೇಕು, ಹಳೇದಿದ್ದರೆ. ಹೊಸ್ದಾಗಿ ಯಾರಾದರೂ ಕಟ್ತಾ ಇದ್ದರೆ ಅದನ್ನು ತಡೆ ಹಿಡೀರಿ, ಅಕಸ್ಮಾತ್ ಕೇಳಿಲ್ಲ ಅಂದರೆ ಡೆಮೊಲಿಷನ್ ಮಾಡಿ ಅಂತ ನೀವೇ ಆರ್ಡರ್ಗಳು ಮಾಡ್ತೀರಿ. ಇವತ್ತು ನಿಮ್ಮ ಅಧಿಕಾರಿಗಳು ನೀವೇ ಈತನ್ನು ಉಳಿಸ್ಕೊಂಡವರು, ಇವತ್ತು ಈತನೇ ನಿಮ್ಮ ಕಾನೂನನ್ನ ಫಾಲೋ ಮಾಡ್ತಾಯಿಲ್ಲ. ಈಗ ನೀವು ರಾಜೀನಾಮೆ ಕೊಡಬೇಕಾ ಅಥವಾ ಈತನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತೀರಾ? ಅಂದರೆ ಇಲ್ಲಿ ವ್ಯವಸ್ಥೆ ಏನಾಗ್ತಿದೆ ಅಂತಂದರೆ, ಯಾರೋ ಒಬ್ಬ ಅಪಾರ್ಟ್ಮೆಂಟ್ ಅವನು ಬಿ ಡಿ ಎಯಿಂದ ಓ ಸಿ ತರದಿರೋನು ಖಾತೆಗಳು ಮಾಡಿಕೊಡಿ ಅಂತ ನೀವು ತೊಗೊಂಬಂದು ಕೂರಿಸ್ಕೊಂಡಿರ್ತೀರೋ, ಅಥವಾ ಇಲ್ಲಿ ಕಾನೂನು ಬಾಹಿರವಾಗಿ ನೀವು 100 ಮೀಟ್ರ್ ಒಳಗಡೆಗೆ ಯಾವುದೇ ಕಟ್ಟಡ ಕಟ್ಟಬಾರ್ದು ಅಂತ ಕಾನೂನು ಇದ್ದರೂ ಕೂಡ ಆ ಕಾನೂನಲ್ಲಿ ಕಟ್ಟಡ ಕಟ್ಟೋದಕ್ಕೆ ಅನುಮತಿ ಕೊಡ್ತಾರೆ. ಆ ಕಟ್ಟಡದ ಜೊತೆಗೆ ಇವರು ಖಾತೆಗಳು ಮಾಡೋದಕ್ಕೆ ಖಾತೆಗಳನ್ನು ಮಾಡಿಕೊಡ್ತಾರೆ. ಸೊ ಇಷ್ಟೆಲ್ಲ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದರೂ ಕೂಡ ನೀವೆಲ್ಲ ಏನಕ್ಕೆ ರಾಜಕಾರಣಿಗಳಾಗಿದ್ದೀರಿ? ನೀವೇನಕ್ಕೆ ಮಿನಿಸ್ಟರ್ ಆಗಿದ್ದೀರಿ? ನೀವೇನಕ್ಕೆ ಇಷ್ಟೆಲ್ಲ ತಪ್ಪುಗಳು ನಡೀತಾ ಇದ್ರು ನಿಮ್ಮ ಗಮನಕ್ಕೆ ಕೊಟ್ಟರೂ ಕೂಡ ಅವ್ರ ಮೇಲೆ ಕ್ರಮಗಳನ್ನು ನೀವು ತೊಗೊಳ್ತಾ ಇಲ್ಲಪ್ಪ. ಇದು ನಿಮ್ಮ ಉದ್ದಿಟತನ. ನೀವು ಏನು ಕಾಂಗ್ರೆಸ್ ಪಕ್ಷದವ್ರು ಇದ್ದೀರಲ್ಲ, ನೀವೆಲ್ಲ ಬರೀ ಭ್ರಷ್ಟರನ್ನೇ ಇಟ್ಕೊಂಡು ಏನಾದರೂ ಕೆಲಸ ಮಾಡಿಸ್ತಿದ್ದೀರಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಕಾಂಗ್ರೆಸ್ ಪಕ್ಷ ಬಂದಾಗಿಂದನೇ ನೀವು ಈ ವ್ಯವಸ್ಥೆಯನ್ನು ಇಷ್ಟೊಂದು ಹದಗೆಟ್ಟು ಹೋಗ್ತಾ ಇರೋದು. ಈ ಕಾಂಗ್ರೆಸ್ ಪಕ್ಷದಿಂದನೇ ಇಷ್ಟು ಕಳ್ಳರು ಕದಿಮರು ಹೆಚ್ಚಾಗ್ತಾ ಇರೋದು. ನೀವು ಯಾರು ಮಿನಿಸ್ಟರ್ ಆಗಿದ್ದೀರಿ, ನಮ್ಮ ಕೃಷ್ಣ ಬೈರೇಗೌಡರು, ನೀವೇನೋ ರೈತರ ಪರ ಬಡವ್ರ ಪರ ಅಂತ ನೀವು ಘೋಷಣೆಗಳು ಮಾಡ್ತೀರಿ, ಎ.ಸಿಗಳನ್ನು ಕ್ಲಾಸ್ ತಗೊತೀರಿ, ಅಧಿಕಾರಿಗಳನ್ನು ತಪ್ಪು ಮಾಡಿದ್ರೆ ದಂಡಿಸ್ತೀರಿ. ಆದರೆ ನಿಮ್ಮ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ ಇಂಥ ಪುರಸಭೆಯಲ್ಲಿ ಇರುವಂತಹ ಭ್ರಷ್ಟರು, ಕಳ್ಳರು, ಕದೀಮರು? ಯಾರಾದರೂ ನೀವೇ ಹೇಳಿ ಗೌಡ್ರೆ, ಕೃಷ್ಣ ಬೈರೇಗೌಡ್ರೆ, ಓ ಸಿ ಸ್ವಾಧೀನ ಅನುಭವ ಪತ್ರ ಇಲ್ಲ ಅಂತಂದರೆ ಯಾರಾದರೂ ಖಾತೆಗಳು ಮಾಡ್ತಾರಾ?
ಈಗ ಇವರೆಲ್ಲ ಇಷ್ಟೆಲ್ಲ ಖಾತಾ ಮಾಡಿ ಈಗ ಅಮಾಯಕ ಜನಕ್ಕೆ ಬಡವರಿಗೆ ಎಲ್ಲೋ ಕೂಲಿನಲ್ಲಿ ಮಾಡಿ ಎಲ್ಲೋ ಸಂಪಾದನೆ ಮಾಡಿ ದುಡ್ಡು ಕೂಡಿಟ್ಟು ಬ್ಯಾಂಕಲ್ಲಿ ಲೋನ್ ತಗೊಂಡು ಎಲ್ಲೋ ಒಂದು ಕಡೆ ಒಂದು ಫ್ಲ್ಯಾಟ್ಗಳನ್ನು ತಗೊಳ್ಬೇಕು ಅಂತ ಆಸೆ ಪಟ್ಟು ಫ್ಲ್ಯಾಟ್ ತೊಗೊಳ್ಳೋವಂಥವ್ರನ್ನ ನಡಿ ರೋಡಲ್ಲಿ ತಗೊಂಬಂದು ನಿಮ್ಮ ಕಾಂಗ್ರೆಸ್ ಸರ್ಕಾರ ಈ ಲೆವೆಲ್ಗೆ ನಿಲ್ಲಿಸ್ತಿದೆಯಲ್ಲ. ಈಗ ಈಗ ಬಡವರಿಗೆ ನಾವು ಬಡವರ ಪರ ನಾವು ಗ್ಯಾರಂಟಿಗಳು ಕೊಡ್ತೀರಿ ಅಂತ ನೀವು ಬರೀ ಗ್ಯಾರಂಟಿಗಳ ಬಗ್ಗೆ ನೀವು ಬುರುಡೆ ಬಿಟ್ಕೊಂಡಿದ್ದೀರಲ್ಲ. ಹಾಗಾದರೆ ಈಗ ಮಾಡ್ತಾ ಇದ್ದಾರಲ್ಲ ಈ ಕೆಲಸವನ್ನು ಈ ರೀತಿ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಈ ರೀತಿ ಕೆಲಸ ಮಾಡ್ತಿರೋಂಥ ಸರ್ಕಾರಿ ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಇದು ಯಾಕೋ ಇದು ಕಾಂಗ್ರೆಸ್ ಸರ್ಕಾರದವರು ಬೇಕು ಅಂತ ಮಾಡ್ತಾ ಇದ್ದಾರೋ ಅಥವಾ ಈ ಥರ ಮಾಡಲೇಬೇಕು ಅಂತ ಏನಾದರೂ ಸರ್ಕಾರದವರು ಇಂಥ ಅಧಿಕಾರಿಗಳನ್ನು ತಗೊಂಬಂದು ಸರ್ಕಾರಿ ಕೆಲಸದಲ್ಲಿ ಕೂರಿಸ್ಕೊಳ್ತಾರೋ ಗೊತ್ತಿಲ್ಲಪ್ಪ. ನಾವು ಸರ್ಕಾರದವರು ಜನಗಳನ್ನು ಅಭಿವೃದ್ಧಿ ಮಾಡ್ತೀರಿ ಅಂತ ಘೋಷಣೆ ಮಾಡೋವಂಥವ್ರು ನೀವೆಲ್ಲ, ಮತ್ತು ಇಂಥ ಘೋಷಣೆಗಳು ಇಂಥ ತಪ್ಪುಗಳು ನಡೀತಾ ಇದ್ದರೂ ಯಾಕೆ ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ? ಈಗ ಅನ್ನಿಸ್ತದೆ ಈ ಜನಗಳು ಇನ್ನೂ ರುಚಿಗೆದ್ದಿಲ್ಲ ಅಥವಾ ಜನಗಳು ಇನ್ನೂ ನಿಮ್ಮ ವಿರುದ್ಧವಾಗಿ ತಿರುಗಿ ಬಿದ್ದಿಲ್ಲ ಅಂತ ಏನಾದರೂ ನೀವೆಲ್ಲರೂ ಕಾಂಗ್ರೆಸ್ ಸರ್ಕಾರದವ್ರು ಈಗಿದ್ದೀರೋ ಏನೋ ಗೊತ್ತಾಗ್ತಾ ಇಲ್ಲಪ್ಪ ನಮಗೆ. ನಾವೆಲ್ಲ ಪ್ರತಿಯೊಬ್ಬರು ಸರ್ಕಾರವನ್ನು ಬದಲಾಯಿಸಿ ನಿಮ್ಮ ಸರ್ಕಾರಕ್ಕೆ ಮಾನ್ಯತೆ ಕೊಟ್ಟು ನಿಮಗೆ 365 ಸೀಟುಗಳನ್ನು ಕೊಟ್ಟಿರೋದು ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತೀರಾ ಅಂತ. ಆದರೆ ಇಂಥ ಕಳ್ಳರು, ಇಂಥ ಭ್ರಷ್ಟರು, ಇಂಥ ಕಿಡಿಗೇಡಿಗಳನ್ನು ಸರ್ಕಾರಿ ಕಚೇರಿಗಳಲ್ಲಿ ತಗೊಂಬಂದು ಕೂರಿಸ್ತಾರೆ ಅಂತಂದಿದ್ದರೆ ಯಾರೂ ಕೂಡ ನಿಮ್ಗೆ ಓಟ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಈಗ ಜನ ಎಚ್ಚೆತ್ಕೊಳ್ಬೇಕಷ್ಟೇ. ಈಗ ಜನ ಎಚ್ಚೆತ್ಕೊಂಡು ಮುಂದಿನ ಸಲ ನಿಮಗೆಲ್ಲರಿಗೂ ಸೇರಿ ಒಂದು ಬುದ್ಧಿ ಹೇಳ್ಬೇಕು. ಈಗ ನೆಕ್ಸ್ಟು ಚುನಾವಣೆಯಲ್ಲಿ ನಿಮಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಜನ ತೀರ್ಮಾನ ತೊಗೊಳ್ಬೇಕು. ಯಾಕೆಂತಂದರೆ ಇಂಥವರೆಲ್ಲ ನಿಮ್ಮ ಸರ್ಕಾರದಲ್ಲೇ ಉತ್ಪತ್ತಿ ಆಗೋಕ್ಕೆ ಸಾಧ್ಯ. ಕಾಂಗ್ರೆಸ್ ಸರ್ಕಾರದಲ್ಲೇ ಇಂಥ ಭ್ರಷ್ಟರು, ಇಂಥ ನಕಲಿ ದಾಖಲಾತಿಗಳು ಸೃಷ್ಟಿ ಮಾಡಿ ನಕಲಿ ಖಾತೆಗಳನ್ನು ಕೊಡೋದಕ್ಕೆ ನಿಮ್ಮ ಸರ್ಕಾರದಲ್ಲೇ ಸಾಧ್ಯ ಅಂತ ಅನ್ನಿಸ್ತದೆ ನಮಗೇನೋ ಒಂದು ಕಡೆ. ದಯವಿಟ್ಟು ಕೃಷ್ಣ ಬೈರೇಗೌಡರು ಇದ್ರ ಕಡೆ ಗಮನ ಹರಿಸ್ಬೇಕು. ನೀವಂತೂ ನಿಮ್ಮ ಗಮನಕ್ಕೆ ಬಂದರೆ ನೀವು ಕ್ರಮ ತೊಗೊಳ್ತೀರಿ. ನಿಮಗೆ ಎಷ್ಟೇ ಲೆಟ್ರ್ ಮಾಡಿದ್ರೂ ಕೂಡ ಇಂಥವ್ರ ಮೇಲೆ ಕ್ರಮ ತೊಗೊಳ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶ ಆಗ್ಬಿಟ್ಟೈತೆ. ದಯವಿಟ್ಟು ಇಂಥವ್ರು ಯಾರೇ ತಪ್ಪು ಮಾಡಿದ್ರು ದಯವಿಟ್ಟು ಇದೊಂದೇ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಇಂಥವು ಸಾವಿರಾರು ಇದ್ದಾವೆ. ಇಂಥದ್ರ ಮೇಲೆ ಕ್ರಮ ತೊಗೊಳ್ಬೇಕಾಗಿರೋದು ನೀವೇ ಮೌನವಾಗಿಬಿಟ್ರೆ ಹೇಗೆ? ಥ್ಯಾಂಕ್ ಯು. ಈ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಇದು ಯಾರ್ಯಾರು ಇದಕ್ಕೆ ಭಾಗಿಯಾದರು, ಯಾರ್ಯಾರು ಎಷ್ಟೆಷ್ಟು ಲಂಚ ತೊಗೊಂಡ್ರು, ಈ ದಾಖಲಾತಿಗಳನ್ನು ಯಾರ್ಯಾರು ಮಾಡಿಕೊಟ್ರು ಅನ್ನೋದನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಬಿಚ್ಚಿಡ್ತೀನಿ. ಅದವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.